ಅಂತೂ ಮಹಾಭಾರತದ ಭಯಂಕರವಾದ ಯುದ್ಧ ಆರಂಭ ಆಗುತ್ತೆ. ಭೀಷ್ಮ ಕೌರವರ ಕಡೆಯ ಸೇನಾಧಿಪತಿ, ಪಾಂಡವರ ಕಡೆ ಧೃಷ್ಟದ್ಯುಮ್ನ. ಭೀಷ್ಮ ಇಚ್ಛಾಮರಣಿ, ಅವರ ಅಪ್ಪನ ವರ ಇದೆ, ಶಂತನುವಿನ ವರ. ನಿನಗೆ ಇಚ್ಛೆ ಇದ್ದಾಗ, ನಿನಗಿಷ್ಟ ಇದ್ದಾಗ ಮರಣ ನಿನಗೆ ಬರಲಿ ಅಂತ. ಹಾಗಿರೋದ್ರಿಂದ ಅವನನ್ನು ಸುಮ್ಮನೆ ಕೊಲ್ಲೋಕ್ಕೆ ಬರಲ್ಲ, ಅವನೇ ಮನಸ್ಸು ಮಾಡಿ ಸಾಯಬೇಕು, ಅಥವಾ ನಾನೀಗ ಸಾಯ್ತೀನಿ ಅಂದ್ಕೋಬೇಕು. ಅದೊಂದು ಸಣ್ಣ ಸಮಸ್ಯೆ ಇವರಿಗಿದೆ. ಆ ಭೀಷ್ಮ ಅಷ್ಟು ವಯಸ್ಸಾದವನು, ಇವರು ಯಾರು ಯೋಚನೆನೇ ಮಾಡೋಕ್ಕಾಗಲ್ಲ ಅಂತಹ ಭಯಂಕರವಾದ ಯುದ್ಧವನ್ನು ಮಾಡ್ತಾನೆ. 8-9 ದಿನ ಆಗ್ತಾ ಇದೆ. ಏನು ಯುದ್ಧ ಮಾಡ್ತಾನೆ! ಅಸಂಖ್ಯಾತ ಸಾವುಗಳು ಪಾಂಡವರ ಸೈನ್ಯದಲ್ಲಿ. ಬಹಳ ಮುಖ್ಯವಾದವರು ಇಲ್ಲದೆ ಇರಬಹುದು, ಅದರಲ್ಲಿ ಲಕ್ಷಾಂತರ ರಾಜರು, ಇದು ಸೈನಿಕರು ಎಲ್ಲರೂ ಸಾಯ್ತಾ ಇದ್ದಾರೆ. ಹೀಗೆ ನಡೀತಾ ಇದೆ. ಪಾಂಡವರ ಕಡೆ ಎಲ್ಲರಿಗೂ ಭಯ ಶುರು ಆಯಿತು, ಭೀತಿ. ಇನ್ನೇನು ಗತಿ? ಹೀಗೆ ಇವನು ಯುದ್ಧ ಮಾಡ್ತಾ ಹೋದರೆ ಎದುರುಗಡೆಯ ತಂಡದಲ್ಲಿ ಮೊದಲನೇ ವಿಕೆಟ್ಟೇ ಬಿದ್ದಿಲ್ಲ, ಏನು ಮಾಡಬೇಕು? ಭೀಷ್ಮ ನೋಡಿದ್ರೆ ಹೀಗೆ ಭಯಂಕರವಾಗಿ ಯುದ್ಧ ಮಾಡ್ತಿದ್ದಾನೆ. ಧರ್ಮರಾಜನಿಗೆ ಮಹಾ ಚಿಂತೆ ಶುರು ಆಯಿತು. ಏನು ಮಾಡೋದು? ತಮ್ಮ ಸೈನ್ಯ ನೋಡಿದ್ರೆ ಶಕ್ತಿಗುಂದು ಹೋಗಿದೆ, ಭಯ ತುಂಬಿಕೊಂಡಿದೆ, ಭೀತವಾಗಿದೆ. ಈ ಭೀತಿ ತುಂಬಿರೋ ಸೈನ್ಯ ಇಟ್ಕೊಂಡು ಏನು ಮಾಡೋದು ಅಂತ ಸಹಜವಾಗಿ ಧರ್ಮರಾಜನ ರೀತಿ ಅದು. ಚಿಂತೆಯಲ್ಲಿ ಮುಳುಗದ. ಆದರೆ ಹಾಗೇನಾದರೂ ಇದ್ದಾಗ ಹೋಗಿ ಕೇಳಬೇಕಲ್ಲ, ಇನ್ಯಾರಿದ್ದಾನೆ? ಕೃಷ್ಣನು ಕೇಳಬೇಕು. ಅದಕ್ಕೆ 9ನೇ ದಿನ ರಾತ್ರಿಯ ಹೊತ್ತು ಕೃಷ್ಣನನ್ನು ಕಾಣೋದಕ್ಕೆ ಕೃಷ್ಣನ ಶಿಬಿರಕ್ಕೆ ಹೋದ. ಹೋಗಿ ಬಹಳ ದುಃಖ ಆಗಿದೆ ಅವನಿಗೆ. ಅವನು ಹೇಳ್ತಿದ್ದಾನೆ, ಕೃಷ್ಣ ಪ್ರಭು, ನಮ್ಮ ಸೈನ್ಯ ಇವತ್ತು ಪೂರ್ಣ ಶಕ್ತಿಗುಂದು ಹೋಗಿತ್ತು. ಭೀಷ್ಮ ಒಂದು ಕಡೆಯಿಂದ ನಮ್ಮ ಸರ್ವ ಸೈನ್ಯವನ್ನು ನಾಶ ಮಾಡ್ತಾ ಬರ್ತಾ ಇದ್ದಾನೆ. ಪ್ರತಿನಿತ್ಯ ಲೆಕ್ಕ ಹಾಕಿ ನೋಡಿದರೆ ನಮ್ಮ ಕಡೆನೇ ಹೆಚ್ಚು ಸಾವು, ಅವ್ರದ್ದೇ ವಾಸಿ, ಅವ್ರದ್ದೇ ಗೆಲುವು. ಹಾಗಾಗಿದೆ. ನಮ್ಮ ಸೈನ್ಯ ಹೆದರಿದ ಹುಲಿಯಾಗೆ ಆಗಿಬಿಟ್ಟಿದೆ ಈಗ. ನೆರೆ ಸುಗಿದ ಹುಲಿಯಂತೆ ಅಂತ, ಹೆದರಿದ ಹುಲಿಯಾಗೆ. ಅಷ್ಟೇ ಅಲ್ಲ, ಬರೀ ಕೈ ಮುರಿದ ಮದಗಜದಂತೆ, ಕೈ ಮುರಿದು ಹೋಗಿರುವಂತಹ, ಸೊಂಡಲೇ ತುಂಡಾಗಿ ಹೋಗಿರುವಂತಹ ಮದಗಜದಂತೆ. ಏನು ಪ್ರಯೋಜನ? ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಮತ್ತು ಚಿತ್ರದಲ್ಲಿ ಬರೆದಂತಹ ಸಿಂಹದಾಗೆ ಆಗೋಗಿದೆ. ಸಿಂಹ ಒಳ್ಳೆಯ ಸಿಂಹ, ಬಣ್ಣ ಗಿಣ್ಣ ಎಲ್ಲ ಜೋರಿದೆ, ಆದರೆ ಚಿತ್ರದಲ್ಲಿದೆ, ಏನು ಮಾಡುತ್ತದು? ಆ ರೀತಿ ನಮ್ಮ ಸೈನ್ಯ ಆಗಿದೆ. ಅಂದರೆ ಉಪಯೋಗ ಇಲ್ಲದೆ ಇರುವಂಥ ಸೈನ್ಯ ಆಗಿಬಿಟ್ಟಿದೆ. ನಮ್ಮ ವೀರ ಸೈನಿಕರೆಲ್ಲ ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಪರಲೋಕಕ್ಕೆ. ಅವ್ರ ತಪ್ಪನ್ನ ಹೇಳೋಲ್ಲ ಅಂತ ನಾನು. ಯಾಕೆ ಅಂತಂದರೆ ಅವರು ಪಾಪ ತಮ್ಮ ಕೈಲಾದಷ್ಟು ಯುದ್ಧ ಮಾಡಿದ್ದಾರೆ ಪ್ರಾಮಾಣಿಕವಾಗಿ, ಆದರೆ ಸಾಯ್ತಿದ್ದಾರೆ. ಭೀಷ್ಮ ಅಷ್ಟು ಜೋರಾಗಿದ್ದರೆ ಅವ್ರದ್ದೇನೋ ಅದಕ್ಕೆ ಜವಾಬ್ದಾರಿ. 1,00,000 ರಾಜರು ನಾಶ ಆಗೋಗಿದ್ದಾರೆ. ಈಗ ಏನು ಗತಿ ನಮಗೆ ಕೃಷ್ಣ ಅಂದ್ಬಿಟ್ಟು ಅವನು ನಿಸ್ಸಹಾಯಕ, ಅಸಹಾಯಕ, ಹತಾಶನಾಗ್ಬಿಟ್ಟಿದ್ದಾನೆ. ಹಾಗಾದರೆ ನಮಗಿಂದು ಕಾಡೇ ಗತಿನೇ, ವಾಪಸ್ ಹೋಗಬೇಕೆ ಕಾಡಿಗೆ ಅಂತ ಕೇಳ್ತಾನೆ. ಗೆಲಲರಿಯದು ಜೀಯ ಮುಕುಂದ, ನೀನೇ ಕರುಣಿಸೈ, ವನವಾಸವೋ ನಮಗೇನು ಗತಿ ಎಂದ. ನಮಗೇನು ಗತಿ? ವನವಾಸವೇನ ಗತಿ? ಇನ್ನು ವಾಪಸ್ ಹೋಗೋದೇನ ನಾವು ಕಾಡಿಗೆ? ಯುದ್ಧದಲ್ಲಿ ಗೆಲ್ಲೋಕ್ಕೆ ಸಾಧ್ಯವೇ ಆಗ್ತಿಲ್ವಲ್ಲ, ನಮಗೆ ಅಸಾಧ್ಯವಾಗಿದೆಯಲ್ಲ. ನೀನೇ ಕರುಣೆ ತೋರಿಸ್ಬೇಕು. ನತು ತ್ವಾಂ ಅನೃತಂ ಕರ್ತು ಉತ್ಸಹೇ ಸ್ವಾರ್ಥ ಗೌರವಾತ್ ಅಯುಧ್ಯಮಾನ ಸಹಾಯಂ ಯಥೋಕ್ತಂ ಕುರು ಮಾಧವ. ಅವನು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ನಿನ್ನನ್ನು ಯುದ್ಧ ಮಾಡು ಅಂತ ಕೇಳೋಕೆ ನನಗಿಷ್ಟವಿಲ್ಲ. ಯಾಕೆಂದರೆ ಅಲ್ಲಿಗೆ ನಿನ್ನ ಮಾತು ನಾವು ಸುಳ್ಳು ಮಾಡ್ದಂಗೆ ಆಗುತ್ತೆ. ಯುದ್ಧ ಮಾಡೋಲ್ಲ ಅಂತ ಅವನು ಹೇಳಿದಾನಲ್ಲ, ಶಸ್ತ್ರ ಹಿಡಿಯೋದಿಲ್ಲ ಅಂತ. ಹಾಗಾಗಿ ನಿನ್ನನ್ನು ಯುದ್ಧ ಮಾಡು ಅಂತ ಹೇಳಿ ಯುದ್ಧ ಮಾಡಿಸಿ ನಮಗೋಸ್ವಾಗಿ ಅನೃತಂ ಕರ್ತು ನ ಉತ್ಸಹೇ, ನಿನ್ನ ಮಾತನ್ನು ಸುಳ್ಳು ಮಾಡಿಸೋಕೆ ಇಷ್ಟವಿಲ್ಲ. ಯಾತಕ್ಕೆ? ಸ್ವಾರ್ಥ ಗೌರವಾತ್, ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮ್ಮದು ದೊಡ್ಡದಿರ್ಬೋದು ಆಸೆ, ಅದಕ್ಕೋಸ್ಕರ ನಿನ್ನ ಹತ್ರ ಯುದ್ಧ ಮಾಡಿಸೋಕೆ ಇಷ್ಟ ಇಲ್ಲ. ಹಾಗಾಗಿ ಅಯುಧ್ಯಮಾನ ಸಾಹಾಯ್ಯಂ ಯಥೋಕ್ತಂ ಕುರು ಮಾಧವ. ನೀನು ಮುಂಚೆ ಹೇಗೆ ಮಾತು ಹೇಳಿದೆಯೋ, ನಾನು ಚಕ್ರ ಹಿಡಿಯೋಲ್ಲ ಅಥವಾ ಆಯುಧ ಹಿಡ್ಕೊಂಡು ಯುದ್ಧ ಮಾಡಲ್ಲ ಅಂತ, ಅದನ್ನು ಇಟ್ಕೊಂಡೇ, ಆ ಮಾತು ಉಳಿಸ್ಕೊಂಡೇ
ಕೈಯಲ್ಲಿ ಏನು ಆಗುತ್ತೋ ಆ ಸಹಾಯವನ್ನು ನಮಗೆ ಮಾಡು ಅಂದ. ಇವನ ಈ ಅಸಹಾಯಕ ಶೈಲಿಯನ್ನು ನೋಡಿ, ಅಂದರೆ ಶರಣಾಗ್ಬಿಟ್ಟಿದ್ದಾನೆ, ಎದುರಿಸೋಕೆ ಶಕ್ತಿ ಇಲ್ಲ ಪರಿಸ್ಥಿತಿನ, ಅದನ್ನು ನೋಡಿ ಕೃಷ್ಣ ಏನಂತಂದರೆ ಮುಗುಳು ನಗೆ ನಸು ಮೊಳೆಯೇ ಅಂತಾನೆ. ಒಂದು ನಸು ನಗೆ ಮುಗುಳು ನಕ್ನಂತೆ. ಇವನ ಆತಂಕ ಆಗಬೇಕಾದ್ದು, ಆದರೆ ಕೈ ಎತ್ಬಿಟ್ಟು ಏನು ಮಾಡೋಣ, ಮುಗಿದೋಯ್ತು, ಕಾಡು ಹೊರಡೋದಾ ಅಂದ್ಕೊಂಡು ಶುರು ಮಾಡಿದರೆ ಪರಿಸ್ಥಿತಿನ ಎದುರಿಸೋ ಶಕ್ತಿ ಇಟ್ಕೋಬೇಕು. ಅದು ತಾನೇ ಮನುಷ್ಯನ ನಿಜವಾದ ಶಕ್ತಿ ಇರೋದು, ಅದರಲ್ಲಿ ತಾನೆ. ಟಫ್ ಮೊಮೆಂಟ್ಸ್ ಡು ನಾಟ್ ಲಾಸ್ಟ್, ಟಫ್ ಮೆನ್ ಡು ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ. ಅಂದರೆ ಕಠಿಣದ ಕ್ಷಣಗಳು ಬಹಳ ದಿನ ಇರೋಲ್ಲ, ಆದರೆ ಶಕ್ತಿ ಇರೋರು, ದೃಢ ಮನಸ್ಕರಾದವರು ಉಳಿತಾರೆ ಅಂತ ಅದರ ಅರ್ಥ. ಹಾಗಾಗಿ ಅದು ಅವನ ಆತಂಕ ನೋಡಿ, ಅವನ ಮಾತಿನ ರೀತಿ ನೋಡಿ, ಅವನು ಏನು ಮಾಡೋ ಮುಂಚೆನೇ ಸೋಲೋದು ನೋಡಿಬಿಟ್ಟು ಅವನಿಗೆ ನಗು ಬರ್ತಾ ಇರಬಹುದು. ಅದಕ್ಕೆ ತಮಾಷೆಯಾಗಿ ಉಳಿದವ್ರಿಗೆ ಹೇಳ್ತಾನೆ, ನೋಡೋ ಧರ್ಮರಾಜನ ಕಾಡೇ ಇಷ್ಟ ಆಗುತ್ತಲ್ಲಪ್ಪ, ಅವನಿಗೆ ಕಾಡೇ ಸೊಗಸು. ಯುದ್ಧ ಕ್ರೀಡೆಯಲ್ಲಿ ಬರೀ ಮನಸ್ಸು ಮಾತ್ರ, ಅಂದರೆ ಸುಮ್ಮನೆ ಮನಸ್ಸು ಕೊಟ್ಟಂಗೆ ಮಾಡ್ತಾನೆ ಯುದ್ಧ ಕ್ರೀಡೆನ. ನಿಜವಾದ ಮನಸ್ಸೆಲ್ಲ ಹೃದಯ ಇರೋದು ಕಾಡಲ್ಲಿ, ಕಾಡಿಗೆ ಹೋಗೋಣ ಅನಿಸ್ತಾ ಇರುತ್ತಲ್ಲಪ್ಪ ಅಂತಂದ ಗೇಲಿ ಮಾಡ್ತೀಯಾನೆ. ಇಷ್ಟಕ್ಕೇನೆ ಹೊರಟೆ ಕಾಡಿಗೆ ಅಂತಿದೆಯಲ್ಲಪ್ಪ, ಯಾಕೆ ಹಂಗಾಗುತ್ತೆ? ವ್ಯಾಸಭಾರತದಲ್ಲಿ 2 ಮಾತು ಮುಂದಕ್ಕೆ ಹೋಗ್ಬಿಟ್ಟು ಹೇಳ್ತಾನೆ ಅವನು, ಯೋಚನೆ ಮಾಡಬೇಡ ಧರ್ಮರಾಜ, ನಿನಗೋಸ್ಕರ ನಾನು ಬೇಕಾದ್ದು ಮಾಡ್ತೀನಿ, ಮಾತಿ ಉಳಿಯುತ್ತೋ ಬಿಡುತ್ತೋ, ಭೀಷ್ಮನ್ ನಾನೇ ಕೊಲ್ತೀನಿ ಬೇಕಿದ್ರೆ. ಅರ್ಜುನ ಅಂದರೆ ನನ್ನ ಪ್ರಾಣ ಇದ್ದಂಗೆ, ನನ್ನ ಪರಮ ಸ್ನೇಹಿತ ನನಗೆ, ಅವನಿಗೋಸ್ಕರ ನನ್ನ ದೇಹವನ್ನೇ ಕತ್ತರಿಸ್ಕೊಡ್ತೀನಿ ಬೇಕಿದ್ರೆ, ನೀ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಜನಿಗೆ ಅವನು ಉಪದೇಶ ಮಾಡ್ತಿರು, ಶೌರ್ಯ ಇಟ್ಕೋ, ಧೈರ್ಯವಾಗಿರು ಇಂಥ ಸಂದರ್ಭದಲ್ಲಿ. ಅದಕ್ಕೆ ಹೇಳ್ತಾನೆ, ನೋಡು ಭೀಷ್ಮನನ್ನು ಗೆಲ್ಲೋದಕ್ಕೆ ಶಿವನಿಗೂ ಸಾಧ್ಯವಿಲ್ಲ, ಶಿವನ ಕೈಲೂ ಆಗೋಲ್ಲ. ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಉಪಾಯದಲ್ಲೇ ಮಾಡಬೇಕು. ಸಾಮದಲ್ಲಿ ಮುರಿಯಲು ಬೇಕು ನಾವೆಂದ. ನಾವು ಅವನನ್ನು ಉಪಾಯದಿಂದ ಸಾಯಿಸಬೇಕು. ನೇರವಾಗಿ ಯುದ್ಧ ಮಾಡ್ತೀವಿ ಅಂದರೆ ಆಗೋಲ್ಲ, ಅವನ ಪರಾಕ್ರಮದ ಮುಂದೆ ಯಾರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ನೋಡು, ಯಾವಾಗಲೂ ಶಕ್ತಿ ಮೊದಲು, ಅದಾಗದೆ ಹೋದರೆ ಒಳ್ಳೆಯತನ. ಈ ಥರ ಒಂದನ್ನಾದ್ಮೇಲೆ ನೋಡಬೇಕು. ಏನು ಉಪಾಯ ಅಂತಂದರೆ, ಪ್ರವಾಹಕ್ಕೆ ಎದುರಾಗುವಂತಹ ಮರಗಳು ಉರುಳು ಬಿದ್ದುಬಿಡ್ತವೆ. ಅದೇ ಜೊಂಡು ತೊರೆಗೆ ಮಣಿದರೆ ಬದುಕುವುದು. ಜೊಂಡು ಹುಲ್ಕಡ್ಡಿ ಥರ ಬೆಳೆದಿರ್ತಲ್ಲ, ಅದು ಪ್ರವಾಹಕ್ಕೆ ಮಣಿದರೆ, ಬಗ್ಗಿದ್ರೆ, ಅದನ್ನು ಬಾಗಿದ್ರೆ ಅದು ಬದುಕುತ್ತೆ. ನೇರವಾಗಿ ಹಿಂಗೆ ಸೆಟದು ನಿಂತರೆ ಬಿದ್ದೋಗುತ್ತೆ. ಮರ ಬಿರುಗಾಳಿಗೆ ಎದುರು ನಿಂತ್ಕೊಳ್ಳುತ್ತೆ, ಬಿದ್ದೋಗುತ್ತೆ. ಹುಲ್ಲು ಬಾಗಿಸುತ್ತೆ, ಅದು ಉಳಿಯುತ್ತೆ. ಹುಲ್ಲಾಗು ಬೆಟ್ಟದಡಿ ಅಂತ ಕಗ್ಗದಲ್ಲಿ ಹೇಳೋ ಹಾಗೆ. ಈ ಬಗ್ಗ ಬಿದ್ದಾಗ ಅದು ಆ ಗಾಳಿ ಹೊರಟೋಗುತ್ತೆ, ಆಮೇಲೆ ಮತ್ತೆ ಎದ್ದು ಕೂತ್ಕೊಂಡ್ರಾಯ್ತು. ಆವಾಗ ಧರ್ಮರಾಜ ಹ್ಞೂ ಅನ್ನಂತೆ. ಹ್ಞೂ ಅಂತಂದ ಅಂದರೆ ಅರ್ಥ ಮಾಡಿಕೊಂಡ, ಇವನು ಏನೋ ಒಂದು ಇದನ್ನು ಉಪಾಯನ ಮಾಡ್ತಾನೆ ಅಂತ. ಅವತ್ತೇ ರಾತ್ರಿ ಕೃಷ್ಣ ಬನ್ನಿ ಹೋಗೋಣ, ಭೀಷ್ಮನ ಹತ್ರನೇ ಹೋಗೋಣ ನಾವು ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ರಾತ್ರಿ ಹೊತ್ತು ಸ್ವಲ್ಪ ಗುಟ್ಟಾಗಿ, ಇದು ರಹಸ್ಯವಾದ ಭೇಟಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದ ಹಾಗೆ, ಇದು ಎಲ್ರಿಗೂ ಗೊತ್ತಾಗಬಾರ್ದು, ಇದು ಗುಟ್ಟಾಗಿ ಭೀಷ್ಮನ ಮನೆಗೆ ಹೋದರು. ಯುದ್ಧದ ಸಮಯ, ಯಾರಾದರೂ ರಾತ್ರಿ ಹೊತ್ತು ಶತ್ರುಗಳ ಮನೆಗೆ ಹೋಗೋದುಂಟೆ, ಏನು ತಪ್ಪು ಅಭಿಪ್ರಾಯ ಬಂದ್ಬಿಡ್ಬೋದು, ದುರ್ಯೋಧನಿಗೆ ಏನು ಅನ್ನಿಸ್ಬೋದು. ಹಾಗಾದರೆ ಅಜ್ಜ ಭೀಷ್ಮ ನಮ್ಮ ಸೇನಾಧಿಪತಿ, ಅದು ಸೇನಾಧಿಪತಿ, ಅವ್ರ ಕಡೆ ಸೇರಿಬಿಟ್ನ, ಎಲ್ಲ ದೊಡ್ಡ ಸಮಸ್ಯೆಗಳು ಬರ್ತಾವೆ. ಹಾಗಾಗಿ ರಹಸ್ಯವಾಗಿ ಹೋದರೆ ಅಲ್ಲಿ ದ್ವಾರಪಾಲಕರಿದ್ದರು, ಅವ್ರಿಗೆ ಹೇಳಿದ್ರು, ನೋಡಿಪ್ಪ ನಾವು ಬಂದಿದ್ದೀವಿ ಅಂತ ಹೇಳು, ಅವರು ಭೇಟಿಯಾಗೋಗಿ ಸಿದ್ವಿ ಅಂತ. ಎಂಥ ಜಾಗ ಇರ್ಬೋದು, ಅಜ್ಜನೇ ಇರ್ಬೋದು, ಶಿಷ್ಟಾಚಾರ ಬಿಡೋಕ್ಕಾಗಲ್ಲ. ಅದು ಸೇನಾಧಿಪತಿ, ವಿಶ್ರಾಂತಿ ತೊಗೊಂಡಿದ್ರೆ ಬೆಳಗ್ಗೆಯಿಂದ ಯುದ್ಧ ಮಾಡಿ ಏನು ಮಾಡಬೇಕು, ಅದಕ್ಕೋಸ್ಕರ ಕೇಳ್ಕೊಂಬಪ್ಪ ಅಂದರು. ಅದಕ್ಕೆ ದ್ವಾರಪಾಲಕರು ಒಳಗಡೆ ಹೋಗಿ ಕೇಳ್ಕೊಂಡು ಬಂದರು. ಸಮಯ ಇದೆಯಂತೆ, ಬನ್ನಿ ಒಳಕ್ಕೆ ಅಂತ ಕರ್ಕೊಂಡು ಹೋದರೆ ಭೀಷ್ಮನಿಗೆ ಬಹಳ ಚಿಂತೆ ಆಗೋಯಿತು. ಅಯ್ಯಯ್ಯೋ, ನಾ ಅಂದ್ಕೊಂಡಂತಹ ಕ್ಷಣ ಬಂದೇ ಬಿಡುತ್ತಲ್ಲಪ್ಪ, ಏನು ಮಾಡೋದೀಗ ಅಂತ. ಯಾಕೆಂದರೆ ಯುದ್ಧ ಆರಂಭ ಆಗೋ ಸಂದರ್ಭದಲ್ಲೇ ಅವನು ಹೇಳಿದ್ದ, ಈಗ ಯೋಚನೆ ಮಾಡಬೇಡಿಪ್ಪ, ನಿಮ್ಮ ಮುಂದೆ ನನ್ನನ್ನು ಕೊಲ್ಲಬೇಕು ಅಂತಂದಾಗ ಆ ಉಪಾಯವನ್ನು ತಿಳ್ಕೊಳ್ಳೋದು ನನ್ನ ಹತ್ರ ಬನ್ನಿ ಎಂದಿದ್ದ. ಬಂದರು ಅಂತ ಗೊತ್ತಾಯಿತು. ಅದಕ್ಕೆ ಬಂದರು, ಇನ್ನೂ ಇಲ್ಲ ಅನ್ನೋಕ್ಕಾಗಲ್ಲ, ಹೇಗೆ ನನ್ನನ್ನು ಕೊಲ್ಲಬೇಕು ಹೇಳಬೇಕು. ಹಂಗೆ ಹೇಳಿದರೆ ಅಲ್ಲಿ ಕೌರವನಿಗೂ ಇನ್ನೂ ಉಳಿಯೋಲ್ಲ, ಮುಗೀತು. ಕೌರವನ ಗತಿ ಇನ್ನು ಮುಗೀತು. ಅಯ್ಯೋ, ಕೌರವ ಪೂರ್ಣವಾಗಿ ನಾಶವಾಗಿಬಿಡ್ತಾನೆ. ನಾನು ಇರೋ ತನಕ ಆದರೆ ಕಾಪಾಡ್ಕೊತಿದ್ದೆ ಅವನನ್ನು, ಆದರೆ ಈಗ ಏನು ಮಾಡೋಕ್ಕಾಗಲ್ಲ. ಈಗ ಬಂದು ಕೇಳ್ತಾರವರು, ಈ ಮೊಮ್ಮಕ್ಕಳನ್ನು ಬಿಡೋ ಹಾಗಿಲ್ಲ, ಆ ಮೊಮ್ಮಕ್ಕಳನ್ನು ಬಿಡೋ ಹಾಗಿಲ್ಲ. ಹಾಗಾಗಿ ಮೌನದಲ್ಲಿ ಕೂತಿದ್ದಂತೆ. ಉಳಿದ ಯಾರ್ಯಾರಲ್ಲಿ ಜನರಿದ್ದರೋ ಅವರನ್ನೆಲ್ಲ ಹೊರಗಡೆ ಕಳಿಸಿದ್ನಂತೆ. ಕಳಿಸ್ಬಿಟ್ಟು
ಪಾಂಡವ್ರನ್ನ ಮಾತ್ರ ಒಳಗಡೆ ಕರೆಸಿದ್ದಾನೆ. ಕರೆಸ್ಬಿಟ್ಟು ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ನಮಗೆ ಗೊತ್ತು ಕೃಷ್ಣ ಅಂದರೆ ಅವನಿಗೆ ಪರಮಭಕ್ತಿ, ಯಾವ ವೇದಗಳೂ ಅರ್ಥ ಮಾಡ್ಕೊಳ್ಳೋದೇ ಇರುವಂತಹ ಕೃಷ್ಣ. ನೀನು ಪ್ರತ್ಯಕ್ಷನಾದೆ ಅಂದರೆ ಏನು ಹೇಳೋಣ? ನೀನು ಎದುರಿಗೆ ಬಂದೆ ಅಂದರೆ, ನೀ ಎದುರಿಗೆ ಬಂದೆ ಅಂದ ಮಾತ್ರ ಸಲಿಗೆ ತೊಗೊಳ್ಳೋಕೆ ಹಂಗಿಲ್ಲ. ಏನ್ರಿ ನಮ್ಮ ಮನೆಗೆ ಬಂದಿದ್ದಾರಲ್ಲ ಪರವಾಗಿಲ್ಲ, ಅವನು ನಮ್ಮ ಥರನೇ, ಅವನು ಸಾಮಾನ್ಯ ಅಂದ್ಕೊಳಕ್ಕಾಗತ್ತಾ? ಇಲ್ಲ, ನನಗೆ ಗೊತ್ತು ನೀನು ಯಾತಕ್ಕೆ ಬಂದಿದ್ದೀಯಾ ಅಂತ. ನಿನ್ನ ಭಕ್ತರನ್ನು ರಕ್ಷಿಸುವ ವಿಧಾನ ಇದು. ನಿನ್ನ ಭಕ್ತರಿಗೆ ಸಮಸ್ಯೆ ಬಂದಿದೀಯಾ ನೀನು ಅವ್ರನ್ನ ಕಾಪಾಡೋದಕ್ಕೆ, ಅವ್ರನ್ನ ಯಾವಾಗಲೂ ರಕ್ಷಿಸುವಂಥ ಕೃಪಾಳು ನೀನು, ಅದಕ್ಕೋಸ್ಕರ ನೀನು ಬಂದಿದ್ದೀಯಾ ಅಂತ ಅಂದ್ಬಿಟ್ಟು, ಗೊತ್ತಪ್ಪ ನೀ ಅದಕ್ಕೆ ಬಂದಿದ್ದೀಯಾ ಅಂತಂದ. ಕೃಷ್ಣ ಅದಕ್ಕೆ ನಕ್ಬಿಟ್ನಂತೆ. ನಕ್ಕ ಅಂತಂದರೆ ಭೀಷ್ಮನಿಗೆ ಅರ್ಥ ಆಯಿತು ನಾವು ಯಾತಕ್ಕೆ ಬಂದಿದ್ದೀವಿ ಅನ್ನೋದು ಗೊತ್ತಾಯಿತು. ಇವನು ನಮಸ್ಕಾರ ಮಾಡ್ದ, ಕೃಷ್ಣ ಅವನ್ನ ಎಬ್ಬಿಸ್ದ. ಇವರೆಲ್ಲ ಪಾಪ ಅಜ್ಜನಿಗೆ ನಮಸ್ಕಾರ ಮಾಡಿ ಉಡುಗೊರೆಗಳನ್ನೆಲ್ಲ ಕೊಟ್ಟರು. ಇದೇ ಶಿಷ್ಟಾಚಾರ ಅಂತ ಹೇಳೋದು. ಇವನು ಅವ್ರಿಗೆ ತಾಂಬೂಲ ಎಲ್ಲ ಕೊಟ್ಟ. ರೋಮಾಂಚನವಾಯಿತು, ಎಲ್ಲರೂ ಬಂದಿದ್ದಾರೆ ಅಂತ. ಬಂದು ಆವಾಗ ಹೇಳ್ತೇನೆ, ಅಪ್ಪ ಇಷ್ಟು ಹೊತ್ತಿನಲ್ಲಿ ಶತ್ರುಗಳ ನಿವಾಸಕ್ಕೆ ಭೇಟಿ ಕೊಡ್ತಾ ಇದೆಯಲ್ಲಪ್ಪ, ಕೌರವ ತಮ್ಮಂದರು ಎಲ್ಲ ಎಂಥವ್ರವರು, ಅವ್ರಿಗೆ ನ್ಯಾಯ ಅನ್ಯಾಯ ಯಾವ ವಿವೇಚನೆಯೂ ಅವ್ರಿಗಿಲ್ಲ. ಹಾಗಿರಬೇಕಾದ್ರೆ ಏನು ಬೇಕಾದ್ರೂ ಹಿಂದೆ ಮುಂದೆ ನೋಡದೆ ಬಂದ್ಬಿಟ್ಟಿದೆಯಲ್ಲ, ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಅವರು ಗುಟ್ಟಾಗಿ. ಅದರಿಂದ ಸ್ವಲ್ಪ ಯೋಚನೆ ಮಾಡಬೇಕು ಅಂದ್ಬಿಟ್ಟು, ನಿಮಗೆ ಕೃಷ್ಣನ ಬೆಂಬಲ ಇದೆಯಪ್ಪ, ಆದರೂ ರಾಜಕೀಯವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ರಾಜಕೀಯದ ವಾಸ್ತವ ವ್ಯವಹಾರಗಳು ಕೆಲವು ಇರ್ತವೆ, ಆ ವ್ಯಾವಹಾರಿಕ ಹೆಂಗಿರಬೇಕು ಏನು ಅನ್ನೋದು ಅದನ್ನು ಮೀರಬಾರ್ದು, ಅದನ್ನು ಮುರಿಬಾರ್ದು ನಾವು. ಯಾಕೆಂದರೆ ಅಪಾಯ, ಆಮೇಲೆ ಅನುಮಾನಕ್ಕೆ ಸಂದೇಹಕ್ಕೆ ಎಡೆ ಮಾಡಿಕೊಡುತ್ತೆ. ಅಥವಾ ಅವರ ಸೈನಿಕರು ಇಲ್ಲಿ ಇದ್ದುಬಿಟ್ಟು ನೀವು ಸುಮ್ಮನೆ ಬರಿಗೈಯಲ್ಲಿ ಬಂದರೆ ಅವರೇನಾದ್ರು ಕತ್ತಿ ಎತ್ತಿದ್ರೆ ಏನು ಮಾಡೋದು? ಆಯಿತು, ಯಾತಕ್ಕೆ ಬಂದಿದ್ದೀರಪ್ಪ, ಏನು ವಿಷಯ ಅಂತ ಕೇಳಿದರೆ ಧರ್ಮರಾಜ ಮಾತಾಡ್ತಾ ಇದ್ದಾನೆ. ಅಜ್ಜ ಅಂತ ಕರೆದಂತೆ, ಮಹಾಬುದ್ಧಿವಂತ ಆ ವಿಷಯದಲ್ಲಿ ಅಜ್ಜ ಅಂತ ಕರಿತಿದ್ದಾನೆ. ಅಜ್ಜ ಅಂತ ಕರೆದ ತಕ್ಷಣ ಆ ಭಾವುಕತೆ ಬಂದ್ಬಿಡುತ್ತೆ. ಸೇನಾಧಿಪತಿಗಳೇ ಭೀಷ್ಮ ಅಂತ ಕರೆಯೋಲ್ಲ, ಅಜ್ಜ ಅಂತ ಕರಿತಾನೆ. ಅಜ್ಜ ಅಂತಲೇ ಮಗು ಅನಿಸುತ್ತೆ ಅವರಿಗೆ. ಆ ಹೇಳೋ ಕ್ರಮ ಅದು. ನಮ್ಮ ರಕ್ಷಣೆಯ ಹೊಣೆ ನಿಮಗೆ ಕೃಷ್ಣನಿಗೆ ಸೇರಿದ್ದು. ಈಗ ಇಬ್ಬರನ್ನೂ ಸೇರಿಸ್ಬಿಟ್ಟ, ನೀವು ಕಾಪಾಡಬೇಕು ನಮ್ಮನ್ನು, ಕೃಷ್ಣ ಕಾಪಾಡಬೇಕು. ಈಗ ಶತ್ರುವಿನ ಗೆಲ್ಲೋ ರೀತಿ ಹೇಗೆ ನನಗೆ ಗೊತ್ತಿಲ್ಲ ಹೇಗೆ ಅಂತ. ಈಗ ಹೊಟ್ಟೆ ಹಸುವಾಗಿದೆಯೋ ಇಲ್ವೋ ಅಂತ ಮಗುಗೆ ಗೊತ್ತಾಗದೇ ಇರ್ಬೋದು, ಮರಿಬಹುದು. ಮಗು ಮರೆತ ಮಾತ್ರಕ್ಕೆ ತಾಯಿ ಮಗುನ ಮರಿತಾಳೆ. ಮಗು ಹಸುವನ್ನು ಮರೆತು ಆಟದಲ್ಲಿ ಮುಳುಗಿರಬಹುದು ಅಂದ ಮಾತ್ರ ತಾಯಿ ಆಟ ಆಡ್ಕೊಂಡಿದೆ ಸುಮ್ಮನಿರಲಿ ಅಂತ ಇಲ್ಲ, ತಾನು ಜ್ಞಾಪಿಸ್ಕೊಂಡು ಬಂದು ಆಟ ನಿಲ್ಲಿಸ್ಬಿಟ್ಟು ಬಾ ಒಂಚೂರು ಊಟ ಮಾಡಿ ಹೋಗು, ಆಮೇಲೆ ಮತ್ತೆ ಆಟ ಆಡಿ ಅಂತೆತ್ತ. ಉಂಡಾಡಬಹುದು ಓಡಿ ಬಾ ನನ್ನಪ್ಪ ಅಂತ ಒಂದು ದಾಸರ ಕೀರ್ತನೆ ಇದೆಯಲ್ಲ, ಆ ಥರ. ಆಮೇಲೆ ಆಡು ಪರವಾಗಿಲ್ಲ ಅಂತ ತಾಯಿ ಮರಿತಾಳ. ಹಾಗೆ ನೀನು ಅಂತ, ಅಜ್ಜ ನೀನು ನಮಗೆ ತಾಯಿ ಇದ್ದ ಹಾಗೆ. ಅರಿಯನೇನುಮೆಂದು ಸಲಹಲು ಮರೆಬಳೆ ಬಾಲಕನ ತಾಯಿ. ಬಾಲಕನನ್ನು ಮರಿತಾಳಿಯ ತಾಯಿ. ನೀವು ನಮಗೆ ವಜ್ರ ಕವಚ ಇದ್ದ ಹಾಗೆ, ಇನ್ನೇನು ನಮಗೆ ಹೆದರಿಕೆ ಇರಬೇಕಾಗಿಲ್ಲ. ಆದರೆ ನೀನಿರೋ ತನಕ ನಮಗೆ ಎಲ್ಲಿ ಗೆಲುವು ಜಯ ಎಲ್ಲಿದೆ? ನಿನ್ನ ಎದುರಲ್ಲಿ ನಮ್ಮ ಸೈನ್ಯವೆಲ್ಲ ಕರಗೇ ಹೋಗ್ಬಿಟ್ಟಿದೆ. ನೀವೋ ತ್ರೈಲೋಕ್ಯ ವೀರರು, ಇಡೀ 3 ಲೋಕದ ವೀರರು ನೀವು. ಇಷ್ಟು ಯುದ್ಧ ಮಾಡ್ತಿದ್ದೀರಲ್ಲ ಅಜ್ಜ, ಒಂದು ಮಾತು ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಿದೆ ನಿಜವಾಗಿಯೂ? ಏನಿದೆ ಮನಸ್ಸಲ್ಲಿ? ಈ ಪಾಂಡವರು ನಾಶವಾಗಿ ಹೋಗ್ಲಿ ಅಂತಿದೆಯೇ? ಈ ಮೊಮ್ಮಕ್ಕಳನ್ನ ನಾಶ ಮಾಡಿಬಿಡೋಣ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ ಇಟ್ಕೊಂಡಿದ್ದೀರಾ ನೀವೇನಾದರೂ? ಏನಾದರೂ ಆ ರೀತಿಯಾಗಿ ಮುಗಿಸ್ಬಿಡೋಣ ಇವ್ರನ್ನ ಅಂತ ಅದಕ್ಕೆ ಹೀಗೆ ಮಾಡ್ತಿರೋದು ನೀವು? ನಾವೇನು ಮಾಡಬೇಕು ಈಗ? ನೀವು ಈ ರೀತಿ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಯುದ್ಧ ಮಾಡ್ಕೊಂಡು ಬಂದರೆ, ಭೀಮ ಮತ್ತು ಅರ್ಜುನರು ವೀರರು ನಿಜ, ಆದರೆ ಅವ್ರನ್ನ ಬಿಟ್ಟು ಇಡೀ ಸೈನ್ಯವೇ ನಾಶವಾಗಿ ಹೋಗಿದೆ. ಉಳಿದವ್ರನ್ನ ತಮ್ಮಂದ್ರನ್ನ ಅವನೇನು ಬಹಳ ಗಂಭೀರವಾಗಿ ತಗೊಳ್ಳಲ್ಲ, ನಕುಲ ಸಹದೇವ್ರನ್ನ. ಭೀಮ ಅರ್ಜುನರು ಮಹಾವೀರರು ನಿಜ, ಆದರೆ ಇಡೀ ಸೈನ್ಯವೇ ಮುಗಿತಾ ಬಂದ್ಬಿಟ್ಟಿದೆ, ಕರಗೆ ಹೋಗ್ಬಿಟ್ಟಿದೆ, ಅವರಿದಾರಷ್ಟೇನೆ. ಹೀಗೆ ನೀವು ಮಾಡ್ತಿದ್ದೀರಲ್ಲ, ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೀರಾ ನೀವು? ಮನಸ್ಸಲ್ಲಿ ಏನಿದೆ? ನಿಮ್ಮ ತಾಯಿ ಗಂಗೆ, ನಿಮ್ಮನ್ನು ಎಳೆ ವಯಸ್ಸಿನಲ್ಲಿ ಸಾಕಿದವಳು ಗಂಗೆ, ಅದು ಇದೆ. ಏನಾಗ್ಬಿಡುತ್ತೆ ಎಲ್ಲರಿಗೂ ಗೊತ್ತಿದೆ ಅದು ಕಥೆ. ಶಂತನು ಭೀಷ್ಮನ ತಂದೆ ಗಂಗೆಯನ್ನು ಮದುವೆ ಹಾಕ್ಕೊಂಡು ಬಂದ್ಬಿಡ್ತಾನೆ. ಅವನು ಗಂಗೆ ಅಂತ ಗೊತ್ತಿರೋದಿಲ್ಲ, ಮಹಾಸುಂದರಿ ಅಂದ್ಕೊಂಡ್ಬಿಡ್ತಾನೆ. ನೀನು ಮದುವೆ ಆಗಬೇಕು ಅಂದ್ಬಿಡ್ತಾನೆ. ದುಡುಕು. ಅವಳು ಹೇಳಿದ್ಲು ಮದುವೆ ಆಗ್ತೀನಿ, ಆದರೆ ನಾನು ಏನು ಮಾಡಿದ್ರು ನೀನು ಮತ್ತೆ ನನ್ನನ್ನು ಪ್ರಶ್ನೆ ಮಾಡಬಾರ್ದು, ನೀನು ಪ್ರಶ್ನೆ ಮಾಡಿದ ದಿವಸ ನೀನು ಬಿಟ್ಟು ಹೊರಡ್ತೀನಿ ಅಂತ.
ಇವನೆಷ್ಟು ಮೋಹ ಕುರುಡಾಗ್ಬಿಟ್ಟಿದ್ದೇನೋ ಆಯಿತು ಅಂತಂದ್ಬಿಟ್ಟ. ಅವಳು ಬಂದಳು, ತುಂಬ ಸಂತೋಷವಾಗಿದ್ದರು, ಅದೆಲ್ಲ ಸರಿ. ಮೊದಲನೇ ಮಗು ಹುಟ್ಟಿತು. ಒಂದು ಗಂಡು ಮಗು ಹುಟ್ಟಿದೆ ಸಂತೋಷಪಟ್ಟರೆ ತೊಗೊಂಡೋಗಿ ನೀರಲ್ಲಿ ಮುಳುಗಿಸ್ಬಿಟ್ರು ಗಂಗಾ ನದಿಲಿ. ಹೊಟ್ಟೆ ಉರಿದು ಹೋಯ್ತು ಇವನಿಗೆ, ಮಗು ಸಾಯಿಸ್ಬಿಟ್ಲಲ್ಲ ಅಂತ. ಆದರೆ ಕೇಳೋಕ್ಕಾಗಲ್ಲ, ಹೊರಟೋಗ್ತಾಳೆ ಬಿಟ್ಟು ಸುಮ್ಮನಾದ. ಎರಡನೇ ಮಗು ಅದೇ ಗತಿ, ಮೂರನೇ ಮಗು ಅದೇ ಗತಿ, ನಾಲ್ಕನೇ ಮಗು ಅದೇ ಗತಿ. ಹೀಗೆ 7 ಮಕ್ಕಳನ್ನು ನೀರಲ್ಲಿ ಮುಳುಗಿಸಿ ಬಂದ್ಬಿಡೋದ ಇವಳು ಹುಟ್ಟಿದ ತಕ್ಷಣ. ಇವನಿಗೆ ಹೊಟ್ಟೆಯಲ್ಲಿ ಸಂಕಟ ಆಗೋಯ್ತು, ತಡೆಯೋಕೆ ಆಗ್ತಾ ಇಲ್ಲ. 8ನೇ ಮಗು ಹುಟ್ಟಿತು. ಮತ್ತೆ ಹಾಗೆ ಮಾಡಿಬಿಟ್ಲು, ಹೊಟ್ಟೆ ಹೋದ್ಲು ಕರ್ಕೊಂಡು. ಬೆಳಗ್ಗೆ ಎದ್ದು ಹುಟ್ಟಿದ ತಕ್ಷಣ ಹಿಂದ್ಗಡೆ ಹೋಗ್ತಾನೆ. ಈ ಸಲ ಅವಳನ್ನು ನದಿ ಹತ್ರ ಮುಳುಗಿಸೋಕೆ ಅಂತ ಹೋಗ್ತಿರ್ಬೇಕಾದ್ರೆ ನಿಲ್ಲಿಸ್ಬಿಡ್ತಾನೆ ಅವಳು. ತಡಿ, ಕ್ವಾಸಿ ಪುತ್ರಘ್ನಿ ಕ್ವಾಸಿ ಅಂತ ಕರೀತಾನೆ. ಪುತ್ರಘ್ನಿ, ಮಕ್ಕಳನ್ನು ಕೊಲ್ಲುವವಳೆ. ಕ್ವಾಸಿ, ನೀನು ಯಾರು ಹೀಗೆ ಕೊಲ್ತಾ ಇದೆಯಲ್ಲ ಮಕ್ಕಳನ್ನ, ಯಾಕೆ ಮನಸ್ಸು ಬರ್ತಾ ಇದೆ ಮಕ್ಕಳನ್ನ ಕೊಲ್ಲೋದಕ್ಕೆ, ನಿಲ್ಲು ಅಂತಾಳೆ. ತಕ್ಷಣ ಹೇಳಿದ್ಲವಳು, ಜ್ಞಾಪಿಸ್ಕೋ ನಾವು ಮಾಡಿದ್ದ ಷರತ್ತು ಏನಿತ್ತು ಅಂತ, ನನ್ನನ್ನು ನಿಲ್ಲಿಸಿದ್ರೆ ನನ್ನ ಯಾವುದೇ ಕೆಲಸಕ್ಕೆ ನೀ ಅಡ್ಡಿ ಅದನ್ನು ಬಿಟ್ಟು ಹೋಗ್ತೇನೆ ಅಂತ ಹೊರಟೆ ಬಿಟ್ಟು. ತಕ್ಷಣ ಅವನು ಅಯ್ಯೋ ಯಾಕೆ ಅಂತದ. ಆವಾಗ ಹೇಳಿದಿಲ್ಲಪ್ಪ ಮಹಾರಾಜ, ನಾನು ಗಂಗೆ, ಇವರು ಅಷ್ಟವಸುಗಳು, ಇವ್ರಿಗೊಂದು ಶಾಪ ಇತ್ತು ಭೂಮಿ ಮೇಲೆ ಹುಟ್ಟು ಬರಬೇಕು ಅಂತ. ನನಗೂ ಒಂದು ಶಾಪ ಇತ್ತು ಭೂಮಿ ಮೇಲೆ ಹುಟ್ಟಬೇಕು ಅಂತ. ಅವ್ರುಗಳು ಬಂದು ನನ್ನ ಹತ್ರ ಕೇಳ್ಕೊಂಡ್ರು, ನಿನ್ನ ಹೊಟ್ಟೆಲೇ ಹುಟ್ಬಿಡ್ತೀವಮ್ಮ, ಹುಟ್ಟಿದ ತಕ್ಷಣ ನಮ್ಮಲ್ಲಿ ನೀನು ಮುಳುಗು ಸಾಯಿಸ್ಬಿಡು, ಯಾಕೆಂದರೆ ಅಲ್ಲಿಗೆ ಮುಗೀತಲ್ಲ ಶಾಪ, ಭೂಮಿ ಮೇಲೆ ಹುಟ್ಟಿದ್ದೀವಿ ವಾಪಸ್ ಹೋಗ್ತೀವಿ ಅಷ್ಟೇ ಅಂತ. ಆದರೆ ಆ 8 ಜನರಲ್ಲಿ ದೊಡ್ಡ ತಪ್ಪು ಮಾಡಿರೋನು ಭೀಷ್ಮನ ಹುಟ್ಟಿರೋನು, ಅವನು ದೊಡ್ಡ ತಪ್ಪು ಮಾಡಿರೋದು. ಹಾಗಿರೋದ್ರಿಂದ ಅವನೊಬ್ಬ ಇರಬೇಕಾಗತ್ತೆ ಅಂತ ಲೆಕ್ಕ. ಅದಕ್ಕೆ ಹೇಳು, ಇವನು ಏನೂ ಆಗೋಲ್ಲ, ಇವನನ್ನು ನಾನು ಕೊಂದಿಲ್ಲ, ಆದರೆ ನನ್ನ ಕೈಲಿ ಬಿಡು, ಇವನನ್ನು ನಾನು ಸಾಕಿಬಿಟ್ಟು ಇವನಿಗೆ 8-10 ವರ್ಷ ಆದಾಗ ನಿನಗೆ ವಾಪಸ್ ಕರ್ಕೊಂಬರ್ತೀನಿ ಅಂತ ಕರ್ಕೊಂಡು ಹೊಟ್ಟೋದ್ಲು. ಹಾಗಾಗಿ ಅವ್ರು ಹೇಳ್ತಿರೋದು, ನಿಮ್ಮ ತಾಯಿ ಗಂಗೆ, ನಿಮ್ಮನ್ನು ಸಾಕಿದವಳು ಗಂಗೆ. ಅಂದರೆ ಗಂಗೆ ದೇವಲೋಕದವಳು ಜನ್ಮ ಕೊಟ್ಟು ದೇವಲೋಕದವಳು ನಿಮ್ಮನ್ನು ಸಾಕಿರಬೇಕಾದ್ರೆ ನಿಮ್ಮ ಜೊತೆ ಯಾರು ತಾನೇ ಹೋರಾಡಿ ನಿಮ್ಮ ಎದುರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ? ಇಷ್ಟಿರ್ಬೇಕಾದ್ರೆ ಇನ್ನು ನಾವು ಶತ್ರುವನ್ನು ಗೆದ್ದು ಕೌರವರನ್ನೆಲ್ಲ ಗೆದ್ದು ರಾಜ್ಯವನ್ನು ಕಟ್ತೀವಿ, ರಾಜ್ಯವನ್ನು ನಮ್ಮದು ಮಾಡ್ಕೋತೀವಿ ಅನ್ನೋಕ್ಕೆ ಸಾಧ್ಯವೇ? ಆಗೋದೇ ಇಲ್ಲ. ಹಾಗಾದರೆ ಹೇಗೆ ಸಾಧ್ಯ? ಒಂದೇ ಸಾಧ್ಯ, ನಿಮ್ಮ ಸಹಾಯದಿಂದಲೇ ನಾವು ಗೆಲ್ಲಬೇಕು ನಿಮ್ಮನ್ನು, ಅಷ್ಟೇ. ನಿಮ್ಮ ಸಹಾಯವಿಲ್ಲದೆ ನಿಮ್ಮನ್ನೂ ಗೆಲ್ಲೋಕ್ಕಾಗಲ್ಲ, ರಾಜ್ಯವನ್ನು ಕಟ್ಟೋಕ್ಕಾಗಲ್ಲ, ಕೌರವವನ್ನು ಗೆಲ್ಲೋಕ್ಕಾಗಲ್ಲ. ಅಥವಾ ನೀವು ಸಾಯದೆ ಅಥವಾ ನೀವು ಸೋಲ್ದೆ ನಮ್ಮ ಕೈಲಿ ರಾಜ್ಯವನ್ನು ಕಟ್ಟೋಕ್ಕಾಗಲ್ಲ, ಕೌರವವನ್ನು ಸೋಲ್ಸೋಕ್ಕಾಗೋದಿಲ್ಲ. ಹಾಗಿರ್ಬೇಕಾದ್ರೆ ನಾವೇನು ಮಾಡಬೇಕು ಅಂದಾನೆ ನಿಮ್ಮ ಸಹಾಯ ನಮಗೆ ಬೇಕು ಅಂತ. ಅದನ್ನು ಧರ್ಮರಾಜ ಬಹಳ ಚೆನ್ನಾಗಿ ಹೇಳ್ತಾನೆ. ಏನು ಅಂತಂದರೆ, ನಮಗೆ ಒಂದು ಕೆಲಸ ಮಾಡಿ ಅಜ್ಜ, ನೀವು ಯುದ್ಧ ಮಾಡ್ಕೊಂಡಿರಿ, ನಾವೇನು ಬೇಡ ಅನ್ನಲ್ಲ, ಯುದ್ಧ ಮಾಡ್ಕೊಂಡಿರಿ, ಆದರೆ ಏನು ಅಂತಂದರೆ ನಮ್ಮನ್ನು ಕಾಡಿಗೆ ಹೋಗೋಕೆ ಅಪ್ಪಣೆ ಕೊಟ್ಬಿಡಿ. ನಾವು ಕಾಡಿಗೆ ಹೊರಟು, ಇನ್ನೇನು ಮಾಡೋಕ್ಕಾಗಲ್ಲ ನಮಗೆ, ಕಾಡಿಗೆ ಹೋಗುವನ್ನೇ ಹೋಗ್ಬಿಡ್ತೀವಿ, ಇನ್ನೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಹೇಳ್ತಿದ್ದಾನೆ, ನೀವು ಮರೆತ್ರೇನೂ ನೀವೇ ನಮಗೆ ರಕ್ಷಕರು, ನೀವು ಕೃಷ್ಣ ಇಬ್ಬರು ನಮಗೆ ವಜ್ರದ ಜೋಡು ಅಂತಂದರೆ ವಜ್ರದ ಕವಚ ಇದ್ದಂಗೆ, ವಜ್ರ ಕವಚಗಳು ನೀವಿಬ್ಬರೂ. ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ, ಇವರಿಗೆ ಮುಗಿಸ್ಬಿಡ್ತೀನಿ, ಇವ್ರನ್ನ ನನ್ನನ್ನು ಸೋಲ್ಸೋಕೆ ಬಿಡೋದಿಲ್ಲ ಅಂತ. ಮತ್ತು ನಾವೇನು ಮಾಡಬೇಕು ಹಾಗಾದರೆ? ನೀವು ಸಾಯದೆ ಹೋದರೆ, ನೀವು ಸೋಲ್ದೆ ಹೋದರೆ, ನಿಮ್ಮ ಸಹಾಯವಿಲ್ಲದೆ ಹೋದರೆ ನಾವು ಗೆಲ್ಲೋಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ನಾವು ಕಾಡಿಗೆ ಹೋಗ್ತೀವಿ, ಹ್ಞೂ ಅಂದ್ಬಿಡಿ, ಈಗಲೇ ಹೊರಟು ಬಿಡ್ತೀವಿ. ನಮ್ಮ ಮಹಾವೀರರಾದ ಭೀಮ, ಅರ್ಜುನ ಯಾರಿದ್ರೂ ಆಗೋದಿಲ್ಲ, ಯಾಕೆಂದ್ರೆ ನಮ್ಮ ಸೈನ್ಯವೇ ಮುಗಿದು ಹೋಗ್ಬಿಟ್ಟಿದೆ. ಆಯಿತು, ಒಂದು ಕೆಲಸ ಮಾಡಿ, ಏನಿಲ್ದಿದ್ರು ಒಂದು ಹೇಳಿಬಿಡಿ, ನಿಮ್ಮ ಮನಸ್ಸಲ್ಲಿ ಏನಿದೆ? ಈ ಪಾಂಡವರು ನಾಶವಾಗಿ ಹೋಗಲಿ, ಕಾಡಿಗೆ ಹೋಗಲಿ ಅಂತಿದೆಯೋ? ಮತ್ತು ಅದು ಯಾತಕ್ಕೆ ಯೋಚನೆ ಮಾಡೋದು? ಯುದ್ಧ ಮಾಡಿ ಸತ್ಕೊಂಡು ಇಷ್ಟೆಲ್ಲ ರಾಜರನ್ನು ಸಾಯಿಸಿ ನಾವು ಯಾಕೆ ಹೋಗಬೇಕು? ಈಗಲೇ ಹ್ಞೂ ಅಂದ್ಬಿಡಿ, ಹೊರಟೇ ಬಿಡ್ತೀವಿ. ಅಂದರೆ ಹೇಳೋ ಕ್ರಮ ಹೇಗಿದೆ ಅಂದರೆ ಅವನಿಗೆ ಮನಸ್ಸು ಕರಗಿ ಹೋಗಬೇಕು, ಏನು ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೇನೆ ಬ್ರೂಹಿ ತಸ್ಮಾದ್ ಉಪಾಯಂ ನೋ ಯಥಾಯುದ್ಧೇ ಜಯೇಮಹಿ ಭವಂತಂ ಸಮರೇ ಕ್ರುದ್ಧಂ ದಂಡಪಾಣಿಮಿವಾಂತಕಂ. ದಂಡಪಾಣಿಯಾದಂತಹ ಕ್ರುದ್ಧನ ಕೋಪದಿಂದ ಯಮನಂತೆ ನಿಂತ್ಕೊಂಡು ಯುದ್ಧ ಮಾಡುವಂತಹ ನಿನ್ನನ್ನು ಯುದ್ಧದಲ್ಲಿ ನಾವು ಗೆಲ್ಲೋಕ್ಕೆ ಸಾಧ್ಯವೇ? ಆಗೋಲ್ಲ.
ನಾವಾಗಂತೂ ಗೆಲ್ಲೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ ಬ್ರೂಹಿ ತಸ್ಮಾತ್ ಉಪಾಯಂ, ಆದ್ದರಿಂದ ನೀವೇ ಹೇಳಿ. ತಸ್ಮಾತ್ ಉಪಾಯಂ, ನಮಗೆ ಉಪಾಯವನ್ನು ನೀವೇ ಹೇಳಿ. ಏನು? ನಮಗೆ ಯಥಾ ಯುದ್ಧೇ ಜಯೇಮಹಿ, ಹೇಗೆ ಯುದ್ಧದಲ್ಲಿ ನಿನ್ನನ್ನು ಗೆಲ್ತೀವಿ ಅನ್ನೋದನ್ನು ನೀವೇ ಹೇಳಿ. ನೀವು ಹೇಳಿದರೆ ಇದು ಎಲ್ಲೂ ಸಾಧ್ಯವಾಗದೇ ಇರೋದು ಮಾತು ಇಲ್ಲ, ಆಗೋದು ಅಷ್ಟೇ. ಕ್ರಿಕೆಟ್ನಲ್ಲಿ ಆಡೋದ್ರ ವಿಷಯ ಯೋಚನೆ ಮಾಡ್ತೀರಿ, ಹೆಂಗಾದರೆ ಔಟ್ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಇದೆಲ್ಲ ಮಾತಾಡ್ಕೋತಿರ್ತಾರೆ. ನೀವು ಆ ಆಟಗಾರನ್ನೇ ಹೋಗ್ಬಿಟ್ಟು ಹೇಗ್ರಿ ನಾಳೆ ನಿಮ್ಮನ್ನು ಬೋಲ್ಡ್ ಮಾಡೋದು ಸ್ವಲ್ಪ ಹೇಳಿ, ಯಾವ ಥರ ಬೌಲ್ ಹಾಕಿದರೆ ನೀವು ಔಟ್ ಆಗ್ತೀರ, ನಮ್ಗೆ ಹೇಳಿಬಿಡಿ ಒಂದು ಮಾತು ಅಂತಂದರೆ ಆಗೋದಾದರೆ ಅದು ಪ್ರಶ್ನೆ ಬೇರೆ. ಇಲ್ಲಿ ಹಾಗೆ ಅದು ಯುದ್ಧದಲ್ಲಿ ಶತ್ರುವಾಗಿರೋರನ್ನ ಯಾರ ವಿರುದ್ಧ ತಾವು ಯುದ್ಧ ಮಾಡಬೇಕಾಗಿದೆಯೋ ಅವರನ್ನೇ ಕೇಳ್ತಿದ್ದಾರೆ ಅವರು. ನೀನು ಯುದ್ಧ ಮಾಡು, ನೀನು ಹೇಗೆ ಸೋಲಿಸ್ಬೇಕು ನೀನೇ ಹೇಳು ನಮಗೆ ಅಂತ. ಇಲ್ಲದೆ ಹೋದ್ರೆ ಹೇಳ್ತೇನೆ, ಅಜ್ಜ ಬಂದ್ಬಿಟ್ಟಿದ್ದೀವಿ ಯುದ್ಧಕ್ಕೆ, ನೀವು ಹೀಗೆ ಯುದ್ಧ ಮಾಡಿದರೆ ನಾವು ಯುದ್ಧ ಮಾಡಿದ ಹಾಗೇನೆ, ನಾವು ರಾಜ್ಯ ಕಟ್ಟಿದ ಹಾಗೇನೆ, ನಾವು ಏನಾದರೂ ಮಾಡಿದ ಹಾಗೇನೆ, ಗೆದ್ದ ಹಾಗೇನೆ, ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಭೂಮಿ ನಮ್ಮ ಕೈಲಿ ಗೆಲ್ಲೋಕ್ಕಾಗಲ್ಲ, ಅದ್ರ ಬದಲು ನಮಗೆ ವೀಸಾ ಕೊಟ್ಬಿಡಿ, ಕಾಡು ಹೊರಟೋಗ್ತೀವಿ ಹೀಗೆ ಅಂದ. ಮಾತಾಡೋ ಕ್ರಮ ಹೆಂಗಿದೆ ಅಂತಂದರೆ ಭೀಷ್ಮನಿಗೂ ಕೂಡ ಮನಸ್ಸು ಕರಗಿ ಹೋಗಬೇಕು. ಅದಕ್ಕೆ ಕೃಷ್ಣ ಶಿಫಾರಸು ಮಾಡ್ತಾ ಇದ್ದಾನೆ. ಕೃಷ್ಣ ಅಂದರೆ ಭೀಷ್ಮರಿಗೆ ಭಾರಿ ಗೌರವ, ತುಂಬ ಗೌರವ. ಅದಕ್ಕೋಸ್ಕರ ಒಂದು ಹೇಳ್ತಿದ್ದಾನೆ, ಭೀಷ್ಮ, ಕೌರವರು ಪಾಂಡವರು ಇಬ್ಬರೂ ನಿಮಗೆ ಮೊಮ್ಮಕ್ಕಳು, ಇಬ್ಬರೂ ಮೊಮ್ಮಕ್ಕಳೇನೆ, ಅವರು ಮೊಮ್ಮಕ್ಕಳು ಇವರು ಮೊಮ್ಮಕ್ಕಳು. ಅವ್ರ ಮೊಮ್ಮಕ್ಕಳು ಅಂದ್ಬಿಟ್ಟು ಇಷ್ಟು ದಿವಸದಿಂದ ಅವ್ರ ಪರವಾಗಿ ಯುದ್ಧ ಮಾಡಿದ್ದಾಗಿದೆ. ಈಗ ಈ ಮೊಮ್ಮಕ್ಕಳಿಗೂ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿ. ಇಷ್ಟು ದಿವಸ ಅವನಿಗೆ ಮಾಡಾಗಿದೆ, ಎಲ್ಲ ಸಲ ಅವನ ಜೊತೆ ಇದ್ದಾಗಿದೆ, ಈಗ ಒಂದು ಅವಕಾಶ ಇವನಿಗೂ ಮಾಡಿ ಅಂತ. ಅದಕ್ಕೆ ಹಂಗೆ ಹೇಳಿಬಿಟ್ಟು ಹೇಳ್ತಿದ್ದಾನೆ, ಈ ಉಭಯ ರಾಯರು ನಿನ್ನ ಮೊಮ್ಮಂದಿರು. ಈ ಇಬ್ಬರು ರಾಜರು ಅಂದರೆ ಇಬ್ಬರು ಕಡೆಯವರು, ಎರಡು ಕಡೆಯವರು ನಿನ್ನ ಮೊಮ್ಮಕ್ಕಳೇನೆ. ನಿನ್ನ ಕುಣಿಕೆಯೊಳಿಹುದು ಕುಂತೀಸೂತರ ಜೀವವು. ನಿನ್ನ ಕುಣಿಕೆ, ನಿನ್ನ ಹಗ್ಗದ ಕುಣಿಕೆಯಲ್ಲಿ ಇದ್ದುಬಿಟ್ಟಿದೆ, ನಿನ್ನ ಕೈಯಲ್ಲಿ ಇದೆ. ಈಗ ಕುಣಿಕೆ ಅಂತ ಯಾಕೆ ಹೇಳ್ತಿದ್ದಾನೆ ಅಂದರೆ, ನಾವು ಪಾಶ ಅಂತೀವಿ ಅದನ್ನು, ಯಮ ಪಾಶ ತೊಗೊಂಬರ್ತಾನೆ ಅಂತ. ನಿನ್ನ ಪಾಶದಲ್ಲಿ ಕುಂತೀಸೂತರ, ಕುಂತಿಯ ಮಕ್ಕಳ ಜೀವ ಇದೆ. ಯೋಚನೆ ಮಾಡು, ನೀನು ಎಳ್ಕೊಂಡು ಹೊರಟೋಗ್ತೀಯೋ ಪಾಶವನ್ನು ಅಥವಾ ಬಿಟ್ಕೊಡ್ತೀಯೋ ಅವರನ್ನು. ಆಯಿತು. ಅದ್ರ ಜೊತೆ ಹೇಳ್ತಾನೆ, ನ್ಯಾಯದ ಮಾತನ್ನು ಹೇಳ್ತಾನೆ. ಯಾಕಪ್ಪ ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ನೋಡು, ನೀನೇ ಬಾಲ್ಯದಲ್ಲಿ ಅವ್ರನ್ನ ಸಾಕಿದವನು, ತೀರಾ ಚಿಕ್ಕದಲ್ದಿರೂ ಒಂದು ಮಟ್ಟದಲ್ಲಿ ಬಾಲ್ಯದಲ್ಲಿ ಸಾಕಿದವನು. ಈಗ ಕಾಪಾಡಬೇಕಾದವನು ಯಾರು? ಅಷ್ಟು ದಿನ ಸಾಕಿದವನು ಈಗ ಅವ್ರನ್ನ ಸಾಯೋದಕ್ಕೆ ಬಿಡೋಕ್ಕಾಗತ್ತೆಯೇ? ನೀನೇ ಕಾಪಾಡಬೇಕು ಅಂದಾನೆ. ನೋಡು ಏನು ಮಾಡ್ತೀಯ ಅಂತ ನಿಜವಾಗಿ ಕಾಳಜಿಯಿಂದ ಕೃಷ್ಣ ಹೇಳ್ತೀಯಾನೆ. ಇಷ್ಟು ಮಾತು ಕೇಳಿದ ಮೇಲೆ ಭೀಷ್ಮರ ಕರುಳು ಕರಗಿಬಿಡ್ತು. ಇವರ ದುಃಖದ ಆಳ ಮನಸ್ಸನ್ನು ಮುಟ್ಟಿಬಿಡ್ತು. ಕಣ್ಣಲ್ಲಿ ನೀರು ತುಂಬಿಬಿಡ್ತು. ಎರಡು ಕಡೆಯಿಂದಾನೂ ದುಃಖ. ಇವ್ರು ಹೀಗೆ ಬಂದರು, ಕೃಷ್ಣ ಇವ್ರನ್ನ ಕರ್ಕೊಂಬಂದ ಅಂದರೆ ನನ್ನನ್ನು ಸಾಯೋ ಕ್ರಮ ಹೇಗೆ, ನನ್ನನ್ನು ಕೊಲ್ಲೋ ರೀತಿ ಹೇಗೆ ಅಂತ ಕೇಳೋಕೆ ಬಂದಂಗೆ ಗೊತ್ತು. ನಾನು ಹೋದರೆ ದುರ್ಯೋಧನ ಕತೆ ಮುಗೀತು. ಅದು ಒಂದು. ಇವರು, ಅಜ್ಜ ನಿನ್ನನ್ನು ನಮ್ಮ ಕೈಲಿ ಸಾಯಿಸೋಕೆ ಆಗೋಲ್ಲ ಅಜ್ಜ, ನೀನು ಹೇಳದೆ ಹೋದರೆ ಒಂದು ಕೆಲಸ ಮಾಡು, ಹೇಳು ಹಾಗೆ ಅಂತ. ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು, ಈ ಪಾಂಡವರು ನಾಶವಾಗಲಿ ಅಂತಿಲ್ಲ, ಹೇಳಿಬಿಡು, ಪರವಾಗಿಲ್ಲ, ಸೈನ್ಯ ಯಾಕೆ ನಾಶ ಆಗಬೇಕು, ನಾವು ಕಾಡಿಗೆ ಹೋಗ್ತೀವಿ, ಕಾಡಿಗೆ ಕಳಿಸ್ಬಿಡು ನಮ್ಮನ್ನು, ಹಂಗೆ ಹೇಳ್ತೀಯಾನೆ. ಇದು ನಾವು ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಎಮೋಷ್ನಲ್ ಬ್ಲ್ಯಾಕ್ ಮೇಲ್. ಅಷ್ಟೆಲ್ಲ ವರ್ಷ ದುರ್ಯೋಧನ ಮಾಡ್ಕೊಂಬಂದಿದ್ದಾನೆ ಅವನು ಅಪ್ಪನ ಹತ್ರ, ಎಲ್ಲರ ಹತ್ರನೂ. ಈ ಒಂದು ಸಲ ಇವರು ಮಾಡಿದರು. ಹಾಗಾಗಿ ಕಣ್ಣೀರು ತುಂಬಿಕೊಳ್ತು. ಯೋಚನೆ ಮಾಡಿದರು, ಎಷ್ಟು ವರ್ಷ ಭೀಷ್ಮರು ತಾನೇ ಇರೋಕ್ಕೆ ಸಾಧ್ಯ. ತಕ್ಷಣ ಅನ್ನಿಸ್ತು, ಇದು ನನ್ನ ಕೊನೆಗಾಲ. ನನ್ನ ಕೊನೆಗಾಲ ಬಂದಿದೆ. ಇನ್ನು ಇಲ್ಲ, ಆಗೋಲ್ಲ, ಬಿಡೋದಿಲ್ಲ, ನಾನು ಇದ್ದೇ ಇರ್ತೀನಿ ಅಂತೆಲ್ಲ ಹೇಳೋದೆಲ್ಲ ಆಗೋದಿಲ್ಲ ಅಂತ ಗೊತ್ತಾಯಿತು. ಅಂದ್ಬಿಟ್ಟು ಹೇಳ್ತಿದ್ದಾರೆ, ಹೆದರಬೇಡ ಧರ್ಮರಾಜ, ನನಗೆ ಕಾಲ ಬಂದಿದೆ, ನನಗೆ ಕಾಲ ಸಮೀಪ ಬಂದ್ಬಿಡ್ತು, ನನ್ನ ಕಾಲ, ಮೃತ್ಯುವಿನ ಕಾಲ, ಇನ್ನು ಭಯ ಪಡಬೇಡ, ಏನೂ ಇಲ್ಲ. ನಿಮ್ಮ ಜಯ ಅಂತ ಹೆಂಗೋ ಜೈವೋ ಅಲ್ವೋ ಸೋಲೋ ಅಂತ ಇಲ್ಲ. ಕುರುಪತಿ ಧನುಜ ವೈರಿಗೆ ತಪ್ಪಿದಾಗಲೇ ನಿಮಗೆ ಜಯವೆಂದ. ಕೃಷ್ಣನ ವಿರೋಧವನ್ನು ಯಾವಾಗ ದುರ್ಯೋಧನ ಕಟ್ಕೊಂಡೇ ಆವಾಗಲೇ ಅವನಿಗೆ ಸೋಲು, ನಿಮಗೆ ಗೆಲುವು. ಅದನ್ನು ನಿರ್ಧಾರ ಆಗೋಗಿದೆ, ಯೋಚನೆ ಮಾಡಬೇಡ. ಜೊತೆಯಲ್ಲಿ ಅಸಂಖ್ಯಾತ ರಾಜರನ್ನು ಇದುವರೆಗೂ
ಕೊಂದಿದ್ದೇನೆ ನಿಮ್ಮ ಕಡೆಯವ್ರನ್ನ ನಿಜ, ಆದರೆ ನಿಮ್ಮ ಮೇಲೆ ನನಗೆ ಸಿಟ್ಟಿಲ್ಲಪ್ಪ, ನಿಮ್ಮ ಮೇಲೆ ಸಿಟ್ಟಿಲ್ಲ. ನನ್ನ ಒಂದು ಏನು ಪ್ರತಿಜ್ಞೆ ಇದೆ, ಏನು ಸ್ತ್ರೀಯರ ಹೆಸರು ಇಟ್ಕೊಂಡಿರೋರನ್ನ, ಒಬ್ಬನೇ ಮಗನಾಗಿರುವವನನ್ನು, ಸ್ತ್ರೀಯಾಗಿದ್ದು ಪುರುಷನಾದವನನ್ನು, ಈ ಥರದವ್ರನ್ನ ಅಥವಾ ಅಂಗವೈಕಲ್ಯ ಇರೋರನ್ನ ನಾನು ಅವರ ಎದುರು ಯುದ್ಧ ಮಾಡೋದಿಲ್ಲ ಅನ್ನೋದು ನನ್ನ ಉಪಾಯ, ನನ್ನ ಪ್ರತಿಜ್ಞೆ. ಅದಕ್ಕೆ ನಿಮ್ಗೆ ಉಪಾಯ ಹೇಳ್ತಿದ್ದೀನಪ್ಪ. ನಾಳೆ ಶಿಖಂಡಿಯನ್ನು ನನ್ನ ರಥಕ್ಕೆ ಎದುರಾಗಿ ನಿಲ್ಲಿಸಿ. ವೀರನಾದ ಶಿಖಂಡಿ ಏನಿದ್ದಾನೆ ಅಂತಂದರೆ, ವೀರನಾದ ಶಿಖಂಡಿ ಮುಂಚೆ ಅವನು ಹೆಣ್ಣಾಗಿದ್ದವನು, ಈಗ ಅವನು ಆಮೇಲೆ ಅವನಿಗೆ ಏನು ಗಂಡಸುತನ ಬಂದಿರೋದು, ಅವನ ಕಥೆ ಹಾಗೇನೇ ಇರೋದು. ಹಾಗಾಗಿ ಹೆಣ್ಣಾಗಿ ಈಗ ಗಂಡಾಗಿರೋದಾಗಿರೋದ್ರಿಂದ ಅವನು, ನೀವು ಶಿಖಂಡಿಯನ್ನು ನಾಳೆ ನನ್ನ ರಥಕ್ಕೆ ಎದುರಾಗಿ ನಿಲ್ಲಿಸಿಬಿಟ್ರೆ ಸಾಕು. ನಾನು ಆಯುಧ ಇಟ್ಕೊಂಡಿರೋವರೆಗೆ, ನನ್ನ ಕೈಯಲ್ಲಿ ಶಸ್ತ್ರ ನಾನು ಎಲ್ಲಿ ತನಕ ಹಿಡ್ಕೊಂಡಿರೋನೋ ಅಲ್ಲಿ ತನಕ ನನ್ನನ್ನು ಕೊಲ್ಲೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅಂದರೆ ಕೈಯಲ್ಲಿ ಆಯುಧ ಇಟ್ಕೊಂಡಿದ್ದಾನೆ, ಯುದ್ಧ ಮಾಡ್ತಿದ್ದೀನಿ ನಾನು ಅಂತ, ನಾನು ಯುದ್ಧ ಮಾಡ್ತೀನಿ ನಿಂತಾಗ ಏನೂ ಆಗೋಲ್ಲ, ಆವಾಗ ಮನಸ್ಸಲ್ಲಿ ಬರೋಲ್ಲ. ಹಾಗಾಗಿ ನೀವು ಶಿಖಂಡಿಯನ್ನು ಎದುರುಗಡೆ ಕರ್ಕೊಂಬನ್ನಿ ರಥದಲ್ಲಿ. ನನ್ನ ಎದುರಾಗಿ ಶಿಖಂಡಿ ಬಿಲ್ಲನ್ನು ಇಟ್ಕೊಂಡು, ಶಿಖಂಡಿ ಅಂದರೆ ಹೇಳಿ ಅನ್ಕೊಂಬಿಡಿ, ಶಿಖಂಡಿ ಒಳ್ಳೆಯ ಯೋಧನೇ, ಅವನು ಮಹಾವೀರ ಅವನು. ಆದರೆ ಬಂದರೆ ನಾನು ನನ್ನ ದೇಹವನ್ನು ಹಿಂಜರಿಯದೆ ಒಪ್ಪಿಸ್ಬಿಡ್ತೀನಿ ನಿಮಗೆ. ಇದೇ ನನ್ನನ್ನು ಗೆಲ್ಲೋ ಉಪಾಯ. ಸ್ತ್ರೀನಾಮಧೇಯೇ ಚ ವಿಕಲೇ ಚ ಏಕಪುತ್ರಕೆ ಅಪ್ರಸೂತೆ ಚ ದುಷ್ಪೇಕ್ಷೆ ನ ಯುದ್ಧಂ ರೋಚತೆ ಮಮ. ಶಿಖಂಡಿ ಸಮರಾಕಾಂಕ್ಷಿ ಶೂರಶ್ಚ ಸಮಿತೇಂಜಯ ಯಥಾ ಅಭವತ್ ಚ ಸ್ತ್ರೀ ಪೂರ್ವಂ ಪಶ್ಚಾತ್ ಪುಂಸ್ತತ್ವಂ ಉಪಾಗತಃ. ಮುಂಚೆ ಅವನು ಹೆಣ್ಣಾಗಿ ಆಮೇಲೆ ಗಂಡಾದವನು, ಅವನನ್ನು ನನ್ನ ಎದುರು ಕರ್ಕೊಂಬನ್ನಿ. ಅವನು ಗಂಡಲ್ಲ, ಅವನು ಹೆಣ್ಣಾಗಿ ಗಂಡಾಗಿದ್ದಾನೆ ಅದಕ್ಕೆ ಹೇಳ್ಬಿಟ್ಟು ಆಮೇಲೆ ಅಷ್ಟೇ ಅಲ್ಲ, ಒಂದು ಮಾತು ಹೇಳ್ತಾರೆ. ಒಂದು ಇದೆ, ಅರ್ಜುನ ಬಾಣ ಹೊಡೆಯೋ ಸರಿ, ಚಂಡಿತನವನು ಮಾದು ಮಿಗೆ ಕೈಕೊಂಡು ಫಲುಗುಣನ್ ಎಸಲಿ ತನುವನು ದಿಂಡು ಗೆಡಹಲಿ. ನನ್ನ ದೇವನ ಉರುಳಿಸಿಬಿಡ್ಲಿ ಬಾಣ ಬಿಟ್ಟು, ಆದರೆ ಬಾಣ ಬಿಡಬೇಕು, ಚಂಡತನವನ್ನು ಬಿಟ್ಟು ಹಠ ಬಿಡಬೇಕು. ಅಂದರೆ ಅರ್ಜುನ್ ಸ್ವಭಾವ ಗೊತ್ತು, ಪ್ರೀತಿಯವನು, ಅರ್ಜುನ್ ಹೆಂಗೆ ಹೊಡೆಯೋದು ಅಂತ ಇಷ್ಟು ದಿನ ಯುದ್ಧ ನೋಡಿಲ್ವೇನು. ಪಾರ್ಥಸ್ಯ ಮೃದು ಯುದ್ಧತಾಂ, ಮೃದುವಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅಜ್ಜ ಅಂದ್ಕೊಂಡು. ಹಂಗೆ ಮಾಡಿದರೆ ಆಗೋಲ್ಲ. ಶಿಖಂಡಿ ಬಂದು ನಿಲ್ಲಿಸಿ ನಾನು ಶಸ್ತ್ರ ಬಿಡ್ತೀನಿ, ಅರ್ಜುನ ನನ್ನನ್ನು ಕರುಣೆ ತೋರದೆ ಹೊಡಿಬೇಕು, ನಾವಾಗ ಮುಗಿಸ್ತೀವಿ, ಹೋಗ್ಬಿಡ್ತೀವಿ. ಅರ್ಜುನಿಗೆ ಅಳು ಶುರು ಆಗ್ಬಿಡ್ತು. ಅಯ್ಯೋ, ನಮ್ಮ ಅರ್ಜುನನ್ನು ಕೊಂದು ನಾವು ಪ್ರಸಿದ್ಧರಾಗಬೇಕಾ ಇವತ್ತು? ಇಂಥ ಅಕಾರ್ಯ ಮಾಡಿದ ರಾಜ್ಯ ಯಾರಿಗೆ ಬೇಕು? ಸುಟ್ಟು ಹಾಕಲಿ ಈ ರಾಜ್ಯವನ್ನು. ಭೂತಳವನ್ನು ಈ ಬೊಡ್ಡಿಗೋಸುಗ, ಬೊಡ್ಡಿ ಅಂದ್ಬಿಡ್ತಾನೆ, ವೇಶ್ಯೆ. ಈ ಭೂಮಿ ಅನ್ನೋದು, ರಾಜ್ಯ ಅನ್ನೋದು ಒಂದು ವೇಶ್ಯೆ. ಈ ವೇಶ್ಯೆಗೋಸ್ಕರ ನನ್ನ ಪುಣ್ಯವನ್ನು ನಾನು ಸುಟ್ಟು ಹಾಕಬೇಕಾ? ಪಾಂಡವರು ನೀಚರಾದರು ಅಂತ ಎಲ್ಲರೂ ಪಾಪಿಗಳಾದರು, ಹಂಗೆ ಭೀಷ್ಮನ ಕೊಂದುಬಿಟ್ರಲ್ಲ ಜನ ಆಡ್ಕೊಳ್ಳೋ ಹಂಗಾಗತ್ತಲ್ಲ, ಏನು ಮಾಡೋದು ಅಂದರೆ ಭೀಷ್ಮ ಇವನ ಸ್ವಭಾವವನ್ನೇ ಹೇಳ್ತಾನೆ. ಅರ್ಜುನ, ಯೋಚನೆ ಮಾಡಬೇಡ, ನನ್ನನ್ನು ಕೊಲ್ಲೋದು ಅಧರ್ಮ ಅನ್ನೋ ಮಾತನ್ನು ಯೋಚನೆ ಮಾಡಬೇಡ. ಕ್ಷತ್ರಿಯ ಧರ್ಮ ಗೊತ್ತು ನಿನಗೆ, ಕೀರ್ತಿ ಅಪಕೀರ್ತಿ ಎಲ್ಲ ನಿನಗೆ ಗೊತ್ತಿದೆ. ಅದಕ್ಕೆ ನೀನಲ್ಲಪ್ಪ ಕಾರಣ, ಅದೃಷ್ಟ ಕಾರಣ ಅಷ್ಟೇ. ನನ್ನನ್ನು ಕೊಲ್ಲೋಕೆ ನೀನು ಯಾರು? ಎಲ್ಲ ಸೂತ್ರಧಾರನ ಕೈಯಲ್ಲಿರುತ್ತೆ. ಬೊಂಬೆಗಳನ್ನು ಸೂತ್ರಧಾರ ಆಡಿಸ್ತಾ ಹೋಗ್ತಾನೆ. ಬೊಂಬೆಗಳು ಹೊಡೆದಾಡ್ಕೊಂಡ್ರೆ ಅದಕ್ಕೆ ಬೊಂಬೆ ಅಲ್ಲ ಕಾರಣ, ಸೂತ್ರಧಾರ ಕಾರಣ. ಅಲ್ಲಿದ್ದಾನೆ ಸೂತ್ರಧಾರ ನಿಮ್ಮ ಪಕ್ಕದಲ್ಲೇ. ಹರಿ ಅವನು ಬ್ರಹ್ಮ ಸೃಷ್ಟಿಕರ್ತನಾಗಿ, ವಿಷ್ಣು ರಕ್ಷಕನಾಗಿ, ಸ್ಥಿತಿಕರ್ತನಕನಾಗಿ, ಮತ್ತು ಶಿವ ಅಗ್ನಿಯಲ್ಲಿ ತನ್ನ ಹಣೆಯ ಕಣ್ಣಿಂದ ಸುಡೋವಂಥವನು. ಆದರೆ ಅವನು ಕೊಂದರೂ ಶತ್ರು ಅಲ್ಲ, ರಕ್ಷಿಸಿದ್ರೂ ಅವನಿಗೆ ಯಾರ ಬಗ್ಗೆನೂ ಅಂಟಿಲ್ಲ, ಮೋಹವಿಲ್ಲ, ಆನಂದ ಸ್ವರೂಪಿಯವನು. ನೀನು ಹೊಣೆ ಅಲ್ಲಪ್ಪ. ಅದಕ್ಕೆ ನಮ್ಮನ್ನೆಲ್ಲ ಕಾಪಾಡೋದು ಅವನ ಕರುಣೆ. ಅವನು ಸಿಟ್ಟಾದರೆ ನಮ್ಮ ಕತೆ ಮುಗೀತು. ಹಾಗಾಗಿ ಯೋಚನೆ ಮಾಡಬೇಡಿ, ಅವನ ಬಾಯಲ್ಲೇ ಬದುಕಿರ್ತೀವಿ, ಅವನ ಬಾಯಲ್ಲೇ ಸಾಯ್ತೀವಿ ನಾವು. ಅದಕ್ಕೆ ನಾವಿರೋದು. ಹೆದರಬೇಡ, ಹೊರಡಿ, ಈಗ ನನ್ನ ನಂಬಿ ಹೊರಡಿ. ಪಾಂಡವರ ಸಂತೋಷ ನನ್ನ ಸಂತೋಷ ಅಂತ ಅಂದ್ಕೊಂಡ ಮನಸ್ಸಲ್ಲಿ ಹೊರಡಿ ನೀವು ಅಂದ. ಪಾಂಡವರು ಭಾಳ ಸಂತೋಷವಾಗೋಯ್ತು. ಹಬ್ಬ, ನಾಳೆ ನಾವು ಯುದ್ಧ ಗೆಲ್ಲೋದು ಸಹಜ, ಹಾಗೇ ಆಗುತ್ತೆ ಇದು ಅಂತ, ನಾಳೆಯನ್ನು ನಾವು ಗೆಲ್ತೀವಿ ಅಂತ ರೋಮಾಂಚನದಿಂದ ಧರ್ಮರಾಜ ವಿಶೇಷ ಆಶೀರ್ವಾದವನ್ನು ಪಡೆದು ಹೊರಟು ಬಿಡ್ತಾನೆ. ವ್ಯಾಸ ಭಾರತದಲ್ಲಿ ಅರ್ಜುನ ದುಃಖಿಸ್ತಾನೆ. ಬಂದು ಒಂದು ಸಲ ಎಲ್ಲೋ ಮಣ್ಣಲ್ಲಿ ಆಟ ಆಡಿ ಮೈಯೆಲ್ಲ ಧೂಳಾಗಿ ಭೀಷ್ಮನ ಮೇಲೆ ಹತ್ತಿ ಕೂತು ಅಪ್ಪ ಅಂದಿರ್ತಾನಂತೆ. ಅದಕ್ಕೆ ಅವನ ಅಪ್ಪ ಅಲ್ಲಪ್ಪ, ಅಪ್ಪನಪ್ಪ ಅಂದಿದ್ನಂತೆ. ಅಂತಹ ಭೀಷ್ಮನನ್ನು ಕೊಲ್ಲಬೇಕಲ್ಲ ಅಂತ ದುಃಖಿಸಿದ್ನಂತೆ. ಅಂತೂ ಭೀಷ್ಮ
ತನ್ನನ್ನು ಕೊಲ್ಲುವ ಪ್ರೀತಿಯನ್ನು ತಾನೇ ಹೇಳ್ಕೊಡ್ತಾನೆ ಪಾಂಡವರಿಗೆ.